ಅಣ್ಣ ಹಾಯ್. ಆಗುವಳು ಗಂಡ ಹಾಯ್. ನಾನು ಇರೋದೇ ಎಲ್ಲಿ ಹೋಗ್ತೀಯಾ? ಎಲ್ಲ ದುಬೈ. ವೃದ್ಧಾಶ್ರಮಕ್ಕೆ ಹೋಗ್ತೀನಿ ನಿಮ್ಮ ಹತ್ರ ಹೆಂಗೋಗುತ್ತೆ ಹೆಂಗೋ ಯಾಕೆ ಹಂಗ ನಾಯಿ ಕರ್ದೈತೆ ನಿಂಗೆ? ಚಾಕ್ಲೇಟ್ ಬಾಕ್ಸ್ ಅಲ್ಲಿ ನಮ್ಮಮ್ಮ ಕರ್ಬೇವು ಅದೇ ಈ ಆಂಟಿ ಬುದ್ಧಿ. ಒಂದ್ ಸಾಲ್ 3 ದಿವಸ ಅಡ್ಗೆ ಮಾಡಿದಾಗ ನಿನ್ನೆ ಸಾರು ಮಾಡಿ ಹೋಗಿದ್ದೆ ತಾನೆ. ಆಯ್ತು ಮಾತಾಡಿ ಮೇಡಮ್. ಇಲ್ಲ ಮೇಡಮ್, ಇಲ್ಲ ಇಲ್ಲ ನೀವು ಮಾತಾಡಿ ಮಾತಾಡಿ. ಇಲ್ಲ, ನೀನೇ ಇಲ್ಲ ನೀನು ಮಾತಾಡು. ಕರೆಕ್ಟ್, ನೀನು ಸರಿ. ನೀನೇ ಮಾತಾಡು. ಅವ್ಳ ಮನೆ ಗುಡ್ಸಿದ್ರೆ ನೀನು ಮನೆ ಒರ್ಸು. ಗುಡ್ಸು ಅವ್ಳ್ ಒರ್ಸು ಮಾತೆ ಅವೆಲ್ಲ ಗೊತ್ತಿದ್ರೆ ಬೇಡ ನೀನು ಬೇಡ. ಎದ್ದು. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅದಕ್ಕೆ ನಾನು ಸ್ಕೂಲ್ಗೆ ಹೋಗ್ತೀನಿ. ಒಂದ್ ನಿಮಿಷ ಆಯ್ತಾ? ಬಂದ್ಮೇಲೆ ನಾನು ಜಿಮ್ಗೆ ಹೋಗ್ತೀನಿ. ಆಯ್ತಾ? ಹೊಡಿಯಕ್ಕೆ ಹೊಡಿಬೇಡಿ ಮೇಡಮ್, ಹೊಡಿಬೇಡಿ ಪ್ಲೀಸ್. ಏನ್ ಸಮಾಚಾರ? ಯಾವಾಗ ಅದು? ಬಿಡಿ ಮೇಡಮ್, ಆಯ್ತು. ನೀವ್ ಏನ್ ಮಾಡ್ತಿರೋ ಮಲಗ್ತೀನಿ ನಾನು. ಬ್ರೋ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ಬ್ರೋ ನಮ್ಮಮ್ಮ ಯಾಕೋ ಮೆಂಟ್ಲಾಗ್ಬಿಟ್ಟವ್ರು ಬ್ರೋ. ಹಾಯ್ ಗಾಯ್ಸ್, ಖುಷಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಏನು ಮಾಡೋಣ ಅಂತಂದರೆ ನಮ್ಮ ಅಣ್ಣನ ಮಾತಾಡ್ಸೋಣ ಬನ್ನಿ. ಏನು ಮಾಡ್ತಿದ್ರು ಒಳಗೆ ಸೇರಿದರೆ ಗುಂಡು ಅಂತ ಮಾಡ್ಕೊಂಡು ಅಣ್ಣ ಹಾಯ್. ಆಗುವಳು ಗಂಡ ಹಾಯ್. ಮಾತಾಡ್ತಾ ಇದೀನಿ ಖುಷಿ. ಒಂದು 5 ನಿಮಿಷ. ಸೊ ಇವಾಗ ಟೈಮ್ ಬಂದು 7:30. ಅಮ್ಮ ಬಂದಿಲ್ಲ. ಅಮ್ಮ ಬಂದಮೇಲೆ ನೋಡೋಣ, ಇರಿಗೆ ಬಂದೆ ಆಚೆ ನೋಡೋಣ ಅಮ್ಮ ಬಂದು. ಸೊ ಮಮ್ಮಿ ಬಂದಿದ್ದಾರೆ, ಮಮ್ಮಿಗೆ ಮಾತಾಡ್ಸೋಣ, ಹಂಗೆ ಹೋಗೋಣ. Hey, what you doing? Hi. ಏನಕ್ಕೆ ಲೇಟ್ ಆಯಿತು? ಒಂದು ಸೆಂಡ್ ಆಫ್ ಪಾರ್ಟಿ. ಯಾರ್ದು? ದೇವಿ. ಶಾರ್ದ್. ಸೊ ಮಮ್ಮಿ ಸೆಂಡ್ ಆಫ್ ಪಾರ್ಟಿ ಮಾಡ್ಕೊಂಡ್ಬಂದಿದೆ. ನಮಗೇನು ಇಲ್ವಾ? ಏನ್ ಬೇಕು? ಕೇಕ್ ಇದೆ. ಕೇಕ್ ತಂದ? ಅದನ್ನ ನನ್ಗೆ ಬಿಡ್ತಾನೆ ನಿನ್ ಮಗ. ತಿಂತಾರೆ ಅವರೇ. ಮಮ್ಮಿ ಕೇಕ್ ತಂತಂತೆ. ಕೇಕಾ? ಹ್ಞೂ. ನೀರು ಕೊಡ್ತೀಯಾ ಪ್ಲೀಸ್? ಏನ್ ತಂದೆಮ್ಮ? ಕೇಕ್ ನೀನೇ ಎತ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ಎಮ್ಮೆ ತಿಂದಂಗೆ ತಿಂತಾವಳೆ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾಳೆ. ಈ ಹಿಪ್ಪೋಪೊಟಮಸ್ ತಿನ್ನಲ್ವಾ, ಹಂಗೆ ಬಾಯಿಗೆ ಇಕ್ತಾಳೆ ನೋಡಿ. ಹಂಗೆ ಹಾಗೆ 2ನೇ ಕೇಕ್ ತಿಂತಿದ್ದಾಳೆ. ಇವಳು ನಮ್ಮ ಮನುಷ್ಯಲು ಅಂತಾರ ದೆವ್ವ ಅಂತಾರ ಗೊತ್ತಿಲ್ಲ, ತಿಂತಾನೇ ಇರ್ತಾಳೆ. ಇಟ್ಟಿದ್ರು, ಇವಾಗ ಅವರೇ ತಿಂತವ್ರೆ. ಏನೋ ಏನ್ ನಗ್ತೀಯಾ? ನಾನು ಕಡಿಮೆ ತಿಂತಾ ಇದ್ದೀನಿ. ಇವಾಗ ಈ ಕೇಕ್ ಆಗುತ್ತಾಗೆ ಅದಾದ್ಮೇಲೆ ಅದನ್ನ ತಿಂತಾರೆ, ಪಕ್ಕ ತಿಂತಾರೆ. ನೀನ್ ತಿಂದಿರೋ ಇನ್ಸುಲ ನಾನು ಮುಟ್ಟೋದು ಇಲ್ಲ. ಹೌದಾ? ನಾಯಿ ಅನ್ಕೊಳ್ಳೋದೇನೋ. ಸತ್ತಿನು ಆರಾಮಾಗಿ ತಿನ್ನು, ಚೆನ್ನಾಗಿ ತಿನ್ನೀನು. ತಿನ್ನಕ್ಕೆ ಇದೆಯಾ ನೀನು? ಅಲ್ಲ, ನಾವೇನು ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ನೀನು ಹಂಗೆ ತಿನ್ನೋದು. ನೀನ್ ತಿನ್ನು. ಅದು ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ ರೋಡ್ ಪಕ್ಕದಲ್ಲಿ ಬಿದ್ದಿದ್ದಂತೆ. ನಾನು ಅಲ್ಲಿಂದ ಎತ್ಕೊಂಡ್ಬಂದಿದ್ದಂತೆ ಮಾ. ತೊಟ್ಟಿಲ್ ಬಿದ್ದಿದ್ದೆ. ಇವ್ರು KC ಜನರಲ್ ಹಾಸ್ಪಿಟಲ್ ಹತ್ರ ಇದ್ದಿದ್ದು ಮೋರಿಲಿ. ಮೋರಿಲಿ ನೋಡು. ನಾನು ಅಟ್ಲೀಸ್ಟ್ ತೊಟ್ಟಿಲಿ, ನೀನ್ ಮೋರಿಲಿ. ಯಾರ್ಯಾ ಅಮ್ಮ ನೀನ್ ಬೇಜಾರು ಮಾಡ್ಕೊಂಡೆ ಅಂತ ಸತ್ಯ ಮುಚ್ಚಿಕ್ತೈತೆ. ಅಮ್ಮ ಆಫೀಸ್ಗೆ ಹೋಗೋದೇನ್ ಗೊತ್ತಾ? ನಾನು ಅದನ್ನೇ ಅಂದೆ, ಆಫೀಸ್ಗೆ ಹೋಗೋದು, ಸೆಲೆಬ್ರೇಷನ್, ಸೆಂಡ್ ಆಫ್, ಎಂಜಾಯ್ಮೆಂಟ್. We celebrate, we enjoy. What is there? ನಮ್ಮ ಅಮ್ಮನ ಕಷ್ಟ ಅನ್ನೋದೇ ಇಲ್ಲ. ಫುಲ್ ಹುಟ್ಟಾಗೆ ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಹಾಕೊಂಡು. Yes, golden ಅಲ್ಲ, diamond. ಅವರಪ್ಪ ತುಂಬಾ ಮುದ್ದಾಗಿ ಹಾಕಿದ್ದಾರೆ ಇವರು. ಗೊತ್ತು. ಇವ್ರು ನನ್ನ ಹಿಂಗೆ ಕೇಕ್ಗಳು ಕೊಟ್ಟು ನೆಟ್ಟು ಊಟ ಹಾಕಲೇ. ಹೌದು, ಊಟ ಏನು ಕೇಳಿಲ್ಲ. ಊಟ ಏನ್ಮ? ಊಟ ಏನೂ ಇಲ್ಲ, ಉಪವಾಸ ಇದೆ. ನೋಡಿ ಹಿಂಗೆ ಕೇಕ್ ಕೊಟ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದು. ಏನ್ ಮಾಡ್ತೀಯಾ? ತಂದ್ಕೊಡು ಚಿಕನ್ ಬಿರಿಯಾನಿ ಮಾಡ್ತೀವಿ. ಓಹೋ ಅಬ್ಬಾ. ಓಹೋ ಓ ಹೆಣ್ಮಗು ಓಹೋ. ಹೆಣ್ಮಗುನೇ ಇದು ಪಕ್ಕ. ಚಿಕನ್ ಬಿರಿಯಾನಿ ಇವಾಗ ಇನ್ನೊಂದೇನ್ ಗೊತ್ತಾ ಇವ್ರದ್ದು ಸ್ಪೆಷಾಲಿಟಿ? ಚಿತ್ರಾನ್ನ ನೈಟ್ ಮಾಡೋದು, ಬೆಳಿಗ್ಗೆ ಮಾರ್ನಿಂಗು ಅನ್ನ ಸಾರು ಮಾಡೋದು, ಉಲ್ಟಾ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಪ್ರಾಣಿ ಹಿಂಸೆ ಖುಷಿ. ಓ ಅಲ್ಲ, ಯಾವಾಗ ವಾರ ದಿನ ಏನು ನೋಡ್ದಿರ ತಿನ್ನೋ ನೀನು ಇವಾಗ ಪ್ರಾಣಿ ಹಿಂಸೆ ಅಂತೀಯ. ನಾನೇ ಮಾಡ್ತಿದ್ದೀನಿ.
ನಾನು ಚಿಕನ್ ಎಲ್ಲ ಬಿಟ್ಟು ಎಷ್ಟು ದಿವಸ ಓ ಮಮ್ಮಿ ನೆನ್ನೆ ನಾನು ಅಂದೆ ತಾನೇ ಬಿರಿಯಾನಿ ತಿಂದ್ವಿ ಅಂತ. ನಿನ್ನೆ ತಾನೇ ಬಿರಿಯಾನಿ ತಿಂದಲ್ಲ ಚಿನ್ನು. ಚಿಕನ್ ಇದ್ದಿಲ್ಲ. ಇನ್ನೇನಿತ್ತು? ಕಬಾಬ್ ತಿಂತು. ಆ ಅಣ್ಣನೂ ತಿಂತು. ಪ್ರಾಣಿ ಹಿಂಸೆ ಖುಷಿ ತಿನ್ಬೇಡ ಅಂತ. ಚಿಕನ್ ಬೇಯಿಸಿರೋ ರೈಸ್ ತಿನ್ಬೋದು, ಪ್ರಾಣಿ ಹಿಂಸೆ ಮಾಡಿ. ಚಿಕನ್ ಬೇಯಿಸಿದ್ರು ಅಷ್ಟೇ, ರೈಸ್ ಸಪ್ರೇಟು. ಅದಕ್ಕೆ ಮಸಾಲೆ ಹಾಕಿ ಒಂಥರ ಮಸಾಲಾ ರೈಸ್. ಗಂಡ್ಮಗು ಇವಾಗ ಇದಪ್ಪ ಬಿರಿಯಾನಿ ತಗೊಂಡಿರೋ ಖುಷಿ ಏನು ತಗೊಂತಿರೋದು, ಪ್ರಾಣಿ ಹಿಂಸೆ ಮಾಡ್ಬಾರ್ದು, ಚಿಕನ್ ಸಪ್ರೇಟ್ ಆಗಿರ್ಲಿ. ಬಿರಿಯಾನಿ ಚೆನ್ನಾಗಿರುತ್ತೆ. ಅವತ್ತು ಮಾಡಿತ್ತು ತಾನೆ ಪಲಾವ್ಗೆ ಚಿಕನ್ ಹಾಕ್ದಂಗೆ ಇರುತ್ತೆ ಅಷ್ಟೇ. ನೀನ್ ತಿನ್ಬೇಡ, ನಾವು ತಿಂತೀವಿ. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ತಗೊಂಬರೋಣ ಬಾ. ಓ ನಿಮ್ಗೆ ಬೇಕಾದ್ರೆ ನೀವು ತಗೊಳ್ರಿ, ನಾನ್ ಬೇಕಾದ್ರೆ ಏನೋ ಆರ್ಡರ್ ಮಾಡ್ಕೊಂತೀನಿ. ದಿನ ಆರ್ಡರ್ ಮಾಡ್ಕೊಂಡು ತಿನ್ಕೋ. ನನಗೇನು ಕೇಳ್ತೀಯ? ಊಟ 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 ಅಮ್ಮ ಅಂತ. ನಾನು ನೀನೇನಕ್ಕಿರೋದು? ಒಂದ್ ಚಿಕನ್ ತಂದ್ಕೊಡಕ್ಕಾಗಿಲ್ಲ ಅಂದಲೆ ಮಗ ಅಂತ ವೇಸ್ಟ್ ಬಾಡಿ. ಡೈಲಿ ಚಿಕನ್ ತಂದ್ಕೊಡ್ತೀನಿ, ಮಾಡ್ತೀನಿ ಬಿರಿಯಾನಿ. ಓ ಡೈಲಿ ಮಾಡ್ಕೊಡ್ತೀನಿ. ಮುಖ ನೋಡು, ಹೋಗಿ ಮುಖ ನೋಡು, ಮುಖ ನೋಡು. ನಾವು ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ಬೇಡ. ಅದಕ್ಕೆ ಸ್ವಲ್ಪ ಸರ್ ತಂದಿರೋದು. ನಾನು ಕೇಳಿದ್ರೆ ಏನು ಮಾಡಲ್ಲ, ನೀನ್ ಕೇಳಿದಲ್ಲ ಅದಕ್ಕೆ ತಂದ್ ಮಾಡೋದು. ನಾನು ಯಾವ್ದು ಕೇಳಿದ್ರೆ ಏನು ಮಾಡೋದಿಲ್ಲ, ಮಗಳೇ ಹೆಚ್ಚು, ಮಗಳಿಗೆ ಮಾಡೋದು. ಮಾಡಿಕೋ, ಒಂದ್ ದಿವಸ ಮದ್ವೆಗೆ ಹೋಗ್ತಾಳೆ, ಅವಾಗ ನಾನೇ ಸಾಕೋದಿಲ್ಲ. ನೀನ್ ಸಾಕೋದು ನನಗೆ ಬೇಕಾಗಿಲ್ಲ. ನಿನ್ನ ಹತ್ರ ನಾನು ಇರೋದೇ ಇಲ್ಲ. ಎಲ್ಲಿಗೆ ಹೋಗ್ತೀಯಾ? ಎಲ್ಲ ಅನಾಥಾಶ್ರಮಕ್ಕೆ ಹೋಗ್ತೀನೋ, ವೃದ್ಧಾಶ್ರಮಕ್ಕೆ ಹೋಗ್ತೀನಿ. ನಿನ್ನ ಹತ್ರ ಹೆಂಗೋಗುತ್ತೆ ಯಾಕೆ ಹಂಗ್ ನಾಯಿ ಕರ್ದೈತೆ ನಿಂಗೆ? ಮಮ್ಮಿ ಅದ್ ಕೊಡು, ಒಂದು ಅದ್ ಕ್ಯಾಪ್ ಕೊಡು. ಚಾಕ್ಲೇಟ್ ಬಾಕ್ಸ್ ಅಲ್ಲಿ ನಮ್ಮಮ್ಮ ಕರ್ಬೇವು. ಅದೇ ಈ ಆಂಟಿ ಬುದ್ಧಿ. ಆಂಟಿನಿದೆಲ್ಲ ಹಂಗೆ ಮಾಡೋದು. ಒಂದ್ ಸಾರ್ ಮಾಡಿದ್ರೆ 3 ದಿವಸ ನಮ್ಮ ಮನೇಲಿ. ಅಲ್ಲ ಅಡಿಗೆ ಮಾಡಿಟ್ರೆ ಅಲ್ಲ ಗೈಸ್, ಮಗಳೇ ಕಾಣೋ. ಇವಾಗ ನೋಡೋಣ ಮದಿ 3ನೇ ದಿನದ ಹೋದ್ರೆ ಹೋಗು, ಊಟ ಕೊಡ್ಸಲ್ಲ. ನಾನು ಹಾಕಿರೋ ಅನ್ನ, ನಾನು ಮಾಡಿರೋ ಅಡಿಗೆ ಏನಾದ್ರು ತಿಂದ್ರೆ ನಂಗೆ ನಾಚಿಕೆ ಮಾಡೋದ್ರ ಏನು ಇಲ್ಲ. ನಾನ್ ಮಾಡಲ್ಲ. ನಿನ್ಗಿಲ್ಲ, ನೀನ್ ಏನಕ್ಕೆ ಮಾಡಲ್ಲ? ಹೌದು, ಏನಕ್ಕೆ ಮಾಡಲ್ಲ? ಏನಕ್ಕೆ ಮಾಡಲ್ಲ ಹೇಳಿ? ಏನಕ್ಕೆ ಮಾಡ್ಬೇಕು? 3 ದಿನದ ಸಾಲ ತಿಂತಾರೆ ನಿನಗೆ. ಅದೇನು ನಾನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದು ಸಾಕ್ತೀನಿ ಅಂತ. ಯಾರು ಹೇಳಿ ಸಾಕ್ತೀನಿ ಅಂತ ಕರ್ಕೊಂಡ್ಬಂದಿದ್ದ? ನಮಗೆ ಊಟ ಪ್ರಾಬ್ಲಮ್. ಒಂದ್ ಸಾರ್ 3 ದಿವಸ ಅಡ್ಗೆ ಮಾಡಿದಾಗ ನಿನ್ನೆ ಸಾರು ಮಾಡಿ ಹೋಗಿದ್ದೆ ತಾನೆ. ನಿನ್ಗೆ ಯಾರು ಬಿರಿಯಾನಿ ತಗೊಂಡ್ಬಂದಿಲ್ಲ? ಯಾರೋ ಬಿರಿಯಾನಿ ಆ ಸಾರಲ್ಲಿ ಟೇಸ್ಟ್ ಇದ್ದಿಲ್ಲ ಮಮ್ಮಿ. ಅದು ಇದು ಅಂತ ಅನ್ಕೊಂಡು ಮಾಡಿರೋ ಅಡಿಗೆ ತಿನ್ನೋದು ಬಿಟ್ಟು ಬಿರಿಯಾನಿ ಬರ್ಗರ್ಗಳು ಎಲ್ಲ ತಿನ್ನೋದು. ಆಮೇಲೆ 3 ದಿನ ಇರ್ತಾರೆ ಸಾರ್ನ. ನಾನು ನಿನ್ ಬೇರೆ ಸಾರು ಮಾಡಿದ್ರೆ ಇವಾಗ ಮಗಳೇ ಆ ಸಾರ್ನ ಏನ್ ಮಾಡ್ತೇವೆ ಗೊತ್ತಾ ನೀನು? ಅಂದ್ರೆ 1 ಲೀಟರ್ ಎಣ್ಣೆ ಖಾಲಿ ಆಗ್ಬಿಟ್ಟಿರುತ್ತೆ, ಅಷ್ಟು ಎಣ್ಣೆ ಬಜ್ಜಿ. ಇದಕ್ಕೆ ಏನಂತೀರ? ನೀನ್ ತಂದು ಕೊಡ್ತಾ ಇದೀಯಾ ಎಣ್ಣೆನ? ಹಲೋ, ನೀನ್ ತಂದು ಕೊಡ್ತಾ ಇದೀಯಾ ಎಣ್ಣೆನ? ನೀವೇ ತಗೊಂತೀರಾ, ಒಪ್ಕೊಂತೀನಿ. ನಿಮ್ ದುಡ್ಡು, ನಿಮ್ ಮನೆ, ನೀವೇ ಕಟ್ಟಿರೋದು, ನಿಮ್ದೇ ಫ್ರಿಡ್ಜು, ನಿಮ್ದೇ ಟಿವಿ. ನಾನು ನಿಮ್ಗೆ ಸಜ್ಜಿ ಮಾಡಕ್ ಬರಲ್ಲ, ನೀನ್ ಮಾಡ್ಕೊ. ನಿಮ್ದೇ ಎಣ್ಣೆ, ಓಕೆನಾ? ಇವಾಗ ನೀವು ತರ್ತಿರೋ ಎಣ್ಣೆ ಅಂತ ಅಷ್ಟು ಎಣ್ಣೆ ಉಯ್ದು ಕೊಟ್ಬಿಟ್ರೆ ಮಕ್ಳು ಹೆಲ್ತ್ ಏನಾಗ್ಬೇಡ. ಮಕ್ಕಳಿಗೆ ಎಳೆ ಮಕ್ಕಳಲ್ಲ ಆಯ್ತಾ, ತಿನ್ನಕ್ ಪ್ಯಾಂಪರ್ ಹಾಕ್ಬಿಟ್ಟು ಬಾಯಿಗೆ ಹಾಲು ಉಪ್ಪಿ ಕುಡ್ಸಕ್ಕೆ ಕೈ ಕಾಲು ನೆಟ್ಟಿಗೆ ಅಂತಾನೆ ಹೋಗಿ ಮಾಡ್ಕೊಂಡು ಹೀರೆಕಾಯಿ ಪಲ್ಯ. ಅದೇನ್ ಪಲ್ಯ ಅದು? ಮೊನ್ನೆ ಒಂದ್ ಮಾಡಿತಲ್ಲ, ಗೌರಿಕಾಯಿ ಪಲ್ಯ. ಗೌರಿ ಅಲ್ಲ, ಅದು ಗೌರಿ ಅಲ್ಲ, ಗೋರಿಕಾಯಿ. ಯಾವ್ದಾದ್ರೂ ಆಗ್ಲಿ ಕಾಯಿ, ಏನಕ್ಕೆ ಅದೆಲ್ಲ ಮಾಡೋದು? ಅದೇನ್ ಟೇಸ್ಟ್ ಇರುತ್ತೆ? ಗೋರಿಕಾಯಿ ನನಗಿಷ್ಟ, ಹೀರೆಕಾಯಿ ಮಮ್ಮಿಗಿಷ್ಟ. ನೋಡಿ, ನಿಮ್ಗೆ ಇಷ್ಟ ಬಂದಾಗ ನೀವು ಬಾಳ್ತಿದ್ದೀರಾ. ನೀವು ಒಂದ್ ದಿವಸ ಚಿಕನ್ ಬಿರಿಯಾನಿ ಮಾಡಿದ್ರೆ, ಇನ್ನೊಂದ್ ದಿವಸ ಅನ್ನ ಸಾರು, ತಪ್ಪೇನಿಲ್ಲ. ಓಕೆ, ದಟ್ಸ್ ಆಸಮ್. ಓಕೆನಾ? ಅನ್ನ ಸಾರು ಇದೆಯಲ್ಲ, ಆ ಸಾರನ್ನ 3 ದಿವಸ ಇಟ್ಟಿರಲ್ಲ. ಇದಕ್ಕೆ ನಿಮ್ಮ ಭಾಗದಲ್ಲಿ ಸಾರು ಮಾಡಿದ ತಕ್ಷಣ ಮಾಡ್ಬಿಟ್ಟು ಹೋಗೋದು ಯಾರಿಗೋಸ್ಕರ? ನನಗೋಸ್ಕರ. ಆ ಸಾರು ಮಾಡಿದಾಗ, ಅನ್ನ ಮಾಡಿದಾಗ ಅನ್ನ ಸಾರನ್ನ ಮಧ್ಯಾಹ್ನ ನೈಟು ತಿಂತೀವಲ್ಲ, ಆಯ್ತಾ? ಅದನ್ನ ಬಿಟ್ಟು ಸಾರು ಮಾಡಿದ ದಿನಾನೇ ಆ ಸಾರನ್ನ ನೋಡ್ಬಿಟ್ಟೆ ಡಿಸೈಡ್ ಆಗ್ಬಿಟ್ಟು ಬರ್ಗರ್, ಪಿಜ್ಜಾ, ಚಿಕನ್ ಬಿರಿಯಾನಿ ಅಂತ ಆರ್ಡರ್ ಮಾಡಿದ್ರೆ ಅನ್ನ ಸಾರು ಹೋದೆ. ಅದು ಫಿಸಿಕಲ್ ಆಗ್ಬೇಡಿ, ಮಾತಲ್ಲಿ ಮಾತು ನ್ಯೂಸ್ ಅವ್ರ ಹತ್ರ ಮಾತಾಡ್ತೀವಿ. ಏನ್ ಮಾಡ್ತೀಯ? ಇನ್ನೊಂದಾಗ್ಲಿ ಏನ್ ಮಾಡ್ತೀಯ? ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್. ಅದೇ ಏನ್ ಮಾಡ್ತೀಯಾ? ಏನ್ ಮಾಡ್ಬೇಕಂತಿದ್ಯಾ? ಊಟ ಅನ್ನ ಸಾರು ಏನಾದ್ರು ಮಾಡಿದ್ರೆ ನಮ್ಗೆ ಅವ್ರು ಮಾಡ್ತಾರೆ ಅಂತ ಅನ್ನ ಸಾರು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಮಾಡಿದ್ರೆ 3 ದಿನ
ಮೂರ್ ದಿನ ಬೇಡ, ನೆಕ್ಸ್ಟ್ ಡೇ ಇನ್ನೊಂದ್ ಸಾರ್ ಬೇಕು ನಮ್ಗೆ. ನೆಕ್ಸ್ಟ್ ಡೇ ಇನ್ನೊಂದ್ ಸಾರ್ ಅಂದ್ರೆ ಸಾರ್ ಬೇಕಂದ್ರೆ ಕಮ್ಮಿ ಕ್ವಾಂಟಿಟಿ ಮಾಡಿ. ಪಾಯಿಂಟ್ ಟು ಬಿ ನೋಟೆಡ್, ಕಮ್ಮಿ ಕ್ವಾಂಟಿಟಿ. ಇವಾಗ ಇಷ್ಟು ತುಂಬಾ ಸಾರ್ ಬೇಡ, ನಮ್ಮೂರೇ ಜನ ಅಲ್ವಾ, ಬೇರೆ ಯಾರಾದ್ರೂ ಬರ್ತಾರ ನಮ್ಮ ಮನೆಗೆ? ಇಲ್ಲ ಅಲ್ಲ, ಇಷ್ಟು ಅರ್ಧ ಪಾತ್ರೆ ಮಾಡಿದ್ರೆ ಸಾಕು ನಮ್ಗೆ. ಅಷ್ಟು ದೊಡ್ಡದು ಏನು ಊರಿಗೆಲ್ಲರೂ ಸಂಭ್ರಮ ಮಾಡೋ ತರ ಮಾಡ್ತೀರಾ, ಯಾರು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದನ್ನೇ 3 ದಿನ ಇರ್ತೇನೆ, ನಾವ್ ಹೆಂಗ್ ತಿನ್ನೋಣ? ಕಮ್ಮಿ ಕ್ವಾಂಟಿಟಿ ಮಾಡಿ ನೆಕ್ಸ್ಟ್ ಡೇ ಇನ್ನೊಂದ್ ಸಾರು ಅಂತ ಹೇಳ್ತೀವಿ. ಆ ಬಟ್ಲಷ್ಟು ಮಾಡಿ ಸಾಕು ಸಾಕು. ಸರಿ, ಮಾತಾಡು, ನೀನೇ ಮಾತಾಡು. ಆಯ್ತು ಮಾತಾಡಿ ಮೇಡಮ್. ಇಲ್ಲ ಮೇಡಮ್, ಇಲ್ಲ ಇಲ್ಲ ನೀವು ಮಾತಾಡಿ ಇಲ್ಲ, ನೀನೇ ಇಲ್ಲ, ಮಾತಾಡು. ನೀನು ಕರೆಕ್ಟ್, ನೀನು ಸರಿ. ನೀನೇ ಮಾತಾಡು. ನಿಮ್ಗೆ ಮಾಡೋ ಇಂಟ್ರೆಸ್ಟ್ ಇರಲ್ಲ. ನೀನ್ ತಂದ್ಕೊಟ್ಟು ಅಲ್ಲ, ನೋಡು. ನಿಮ್ಗೆ ಮಾಡೋ ಇಂಟ್ರೆಸ್ಟ್ ಇರಲ್ಲ. ಸೊ ತಂದ್ಕೊಟ್ಟು ನೋಡು. ನೀವು ಫಿಸಿಕಲ್ ಆಗ್ಬೇಡಿ ಮೇಡಮ್, ಇದೇನಿದು ಅನ್ಯಾಯ. ಹೌದು, ನೀವು ಬಂದು ಹೆಲ್ಪ್ ಮಾಡಿದ್ರೆ ಆಗುತ್ತೆ. ಅವ್ರು ಮಾಡಿದ್ರು ಪಾಪ. ಅವಳೇ ನೀನೇನ್ ಮಾಡ್ತೀಯಾ? ಬರೀ ಹಾ. ಚಿಕನ್ ಹೋಗಲ್ಲ. ನಮ್ಗೆ ಸಾಕು ಮಾಡಕ್ ಬರುತ್ತೆ. ತಂದಿಡ್ಬೇಕು. ಅವ್ಳು ಮಾಡ್ತಾರೆ. ಅವ್ಳು ತಂದಿಡ್ಬೇಕು. ಅವಳು ಎಷ್ಟು ಅಂತ ನಾನ್ ಮಾಡ್ತಾಳೆ. ಮಾಡಿದ್ರು ಒಂದೇ, ಅವ್ಳು ಮಾಡಿದ್ರು ಒಂದೇ. ಫಿಸಿಕಲ್ ಆಗ್ಬೇಡಿ, ಕುತ್ಕೊಳ್ಳಿ ಅಲ್ಲಿ. ಕೂರಿ. ಮನೆ ಗುಡಿಸ್ತಾಳೆ. ಮನೆ ಗುಡಿಸ್ತಾಳೆ. ಟಚ್ ಮಾಡ್ಬೇಡಿ ಪ್ಲೀಸ್. ನೀನ್ ಏನ್ ಮಾಡ್ತೀಯಾ? ಮೇಡಮ್ ನಾನು ವಾಗ್ದಾನ ಮಾಡಿದ್ದೀನಿ, ನಿಮ್ಮ ಹತ್ರ ಫೈಟಿಂಗ್ ಆಡಕ್ ಬಂದಿಲ್ಲ, ಓಕೆನಾ? ಮನೇಲಿ ಅರ್ಧ ಕೆಲಸ ಹಂಚ್ಕೊಂಡು ನೀನ್ ಮಾಡು. ಆಮೇಲೆ ನೀನ್ ಕೇಳಿದ್ ಮಾಡಿಟ್ಟಿಲ್ಲ ಅಂದ್ರೆ ಮಾತಾಡು. ಇವಾಗ ಮುಚ್ಕೊಂಡು ಒಳಗಡೆ ಹೋಗು. ಇದೇ ಮಾತು. ಇದ್ದೇ ಮಾತು. ಏನ್ ಕೆಲಸ ಮಾಡ್ಬೇಕು? ಅವಳ ಮನೆ ಗುಡಿಸಿದ್ರೆ ನೀನು ಮನೆ ಒರ್ಸು. ಗುರ್ಸು ಅವ್ಳ್ ಒರ್ಸು ಮಾತೆ ಅವೆಲ್ಲ ಕೊಟ್ಟಿದ್ರೆ ಬೇಡ ನೀನ್ ಮೇಡಮ್. ಎತ್ತಿಡು. ನಾನು ವರ್ಕಿಂಗ್ ಪರ್ಸನ್, ಅದಕ್ಕೆ ನಾನು ಕೆಲಸ ಮಾಡ್ತೀನಿ, ಅದಕ್ಕೆ? ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅದಕ್ಕೆ? ನಾನು ಸ್ಕೂಲ್ಗೆ ಹೋಗ್ತೀನಿ. ಒಂದ್ ನಿಮಿಷ. ನೀವು ಇಲ್ಲಿಂದ ನಿಮ್ಮ ಆಫೀಸ್ ಇರೋದು, ನನ್ನ ಆಫೀಸ್ ಇರೋದು ಎಲ್ಲಿ ಗೊತ್ತಾ? ಹಾ. ಲಾಲ್ ಬಾಗ್ ಜೆಸಿ ರೋಡ್ ಹತ್ರ. ಹಾ. 18 ಕಿಲೋಮೀಟರ್ಸ್ ಬೇಕು. ಅದು ಹಿಂಗ್ ಒಯ್ ಅಂತ ಹೋಗೋದಲ್ಲ. ಟ್ರಾಫಿಕ್ ಎಷ್ಟಿರುತ್ತೆ, ಅಲ್ಲಿಂದ ಬರಕ್ಕೆ ಎಷ್ಟು ಟ್ರಾಫಿಕ್ಸ್ ಇರುತ್ತೆ, ಆ ಗಾಡಿ ಓಡ್ಸಕ್ಕೆ ಎಷ್ಟು ಎನರ್ಜಿ ಬೇಕು ನಿಮ್ಗೆ ಗೊತ್ತಾ? ಆಯ್ತಾ? ಬಂದ್ಮೇಲೆ ನಾನು ಜಿಮ್ಗೆ ಹೋಗ್ತೀನಿ. ಆಯ್ತಾ? ಮಾತಲ್ಲ ಹೇಳಿ ಮಿಸ್ ಆಗಿದೆ, ಕಪಾಲಕ್ಕೆ ಬೀಳೋದು. ಈಗ ನಿನಗೆ ನಾನೇನ್ ಕೆಲಸ ಮಾಡಕ್ ಹೇಳ್ತಿದೀನಿ, ಬರೀ ಏನಾದ್ರು ಮಾಡ್ಬೇಕಾದ್ರೆ ಹೆಲ್ಪ್. ಈಗ ನಾನು ಹೋಗೋದು 10 ಕಿಲೋಮೀಟರ್ ಅಲ್ಲೇ ಇರ್ಲಿ, ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡ್ಬಿಟ್ಟು ಬರೋದ್ರಲ್ಲೇ ಇರ್ಲಿ. ಇದ್ ಮಾಡ್ಬಿಟ್ಟು ಬರಲ್ಲ. ಬೆಳಿಗ್ಗೆ ಮನೆ ಒರ್ಸಿ ಅವಳ ಮಾಡಿದ್ರೆ ಪಾತ್ರೆ ತೊಳೆದು ಅಡಿಗೆ ಮಾಡಿ, ಮಧ್ಯಾಹ್ನಕ್ಕೂ ಮಾಡಿ, ಬೆಳಿಗ್ಗೆಗೂ ಮಾಡಿ, ಬಟ್ಟೆಗಳೆಲ್ಲ ಒಗೆಯೋದು, ಒಣಗಾಕೋದು, ಅದನ್ನ ಮಡ್ಚಿಡೋದು, ಬೇರೆ ಏನಾದ್ರು ಕೆಲಸ ಇದ್ರೆ ವಾರಕ್ಕೊಂದ್ಸರಿ ನಿಮ್ ಟಾಯ್ಲೆಟ್ಗಳನ್ನೆಲ್ಲ ತೊಳಿಬೇಕಲ್ಲ. ನೀನೇನ್ ಕೆಲ್ಸದೊಳಗೆ ಇಟ್ಟಿದ್ಯಾ? ಓಕೆ ಓಕೆ, ಇಲ್ಲ, ಅವೆಲ್ಲ ನಾನು ಒಪ್ಕೊಳ್ತೀನಿ. ಇದೆಲ್ಲ ಕೆಲಸ ಅಲ್ವಾ? Okay, ಕೆಲ್ಸನೇ. ವರ್ಕಿಂಗ್ ಮ್ಯಾನ್ ಅಂದ್ರೆ ನಾನು ಕೆಲ್ಸ- ವರ್ಕಿಂಗ್ ವುಮನ್. ನಾನು ಮಾತಾಡ್ದಾಗ ಹೊಡಿಯಂಗಿಲ್ಲ, ಹೊಡಿಬೇಡಿ ಮೇಡಮ್, ಹೊಡಿಬೇಡಿ ಪ್ಲೀಸ್. ಹೀಗೆ ನನ್ನ ಪಾತ್ರೆ ತೊಳಿಯೋಣ. ಏನ್ ಸಮಾಚಾರ? ಯಾವಾಗ ಹೋಗ್ಬಾ ಅಂತ ಹೋಗಿದ್ಯಾ? ಇಲ್ಲ. ಅಲ್ಲಿ ಏನಾದ್ರು ಮನೇಲಿ ಚಿಕ್ಕ ಪುಟ್ಟ ಆ ಫ್ಯಾನ್ ಕ್ಲೀನ್ ಮಾಡೋದು. 3 ದಿವಸ ಇರ್ತೀರಲ್ಲ, ಅದು ಸ್ವಲ್ಪ ಅದಕ್ಕೆ ಕಾರಣ ನೀನೆ. ಯಾಕೆ? ಅದಕ್ಕೆ ಕಾರಣನೇ ನೀನು. ಏನು ನಾನ್ ಪ್ರಾಬ್ಲಮ್? ಸ್ಟಾರ್ಟ್ ಮಾಡಿದ ತಕ್ಷಣ ಮಾಡಿದ ದಿನ ಎಲ್ಲ ತಿನ್ಕೊಂಡಿದ್ರೆ ಆಗುತ್ತೆ. ಅದನ್ನ ಬಿಟ್ಟು ಬರ್ಗರು, ಪಿಜ್ಜಾಗಳು, ಬಿರಿಯಾನಿಗಳು ಎಲ್ಲ ಆರ್ಡರ್ ಮಾಡಿಟ್ಟು ಯಾವಾಗಾದ್ರೂ ಒಂದ್ಸತಿ ಅಪರೂಪಕ್ಕೆ ನಮ್ಮ ತಂಗಿ ಏನಾದ್ರು ಕೇಳಿದಾಗ ನಾನೇನು ಕೇಳಲ್ಲ. ಹೌದಾ? ಇದೇ ಮಾಡ್ಕೊಳ್ತು. ಏನು ಕೇಳಲ್ವಾ? ನೋಡಿ, ಏನ್ ಹ್ಯಾಂಡಲ್ ಮಾಡಿದ್ರು ನೆಟ್ಟು ಒಂದ್ ಬಟ್ಟೆ ಮರ್ಚಿಟ್ಟು ನಾನು ನಿಂತ್ಕೊಳಕ್ಕಾಗಲ್ಲ, ಒಂದ್ ಕೆಲಸ ಮಾಡಕ್ಕಾಗಲ್ಲ. ಪ್ರೊಟೆಸ್ಟ್ ಅಂತ ತಿಂದು ತಟ್ಟೆ ಎತ್ಕೊಂಡು ಒಳಗಡೆ ಇಡಕ್ಕಾಗಲ್ಲ. ಸೋಬೇರಿ ಸೊ ಇವಾಗ ಪ್ರೊಟೆಸ್ಟ್ ಮುಗ್ದಿತ್ತು. ಇದು ನಮ್ಮ ಮನೇಲಿ ಡೈಲಿ ನಡೆಯೋ ಪ್ರೊಟೆಸ್ಟು. ಮೇಡಮ್ ಬಿಡಿ ಮೇಡಮ್, ಆಯ್ತು. ನೀವ್ ಏನ್ ಮಾಡ್ತಿರೋ ಮಲಗ್ತೀನಿ ನಾನು. ಸೊ ಇವಾಗ ಮುಗ್ದಿತ್ತು. ಸೊ ಚಿನ್ನಣ್ಣ ಇವಾಗ ಚಿಕನ್ ತರದ ಇಲ್ವಾ? ಗೆಟ್ ಔಟ್. ಐ ಆಮ್ ಫುಲ್ಲಿ ಫ್ರಸ್ಟ್ರೇಟೆಡ್. ಐ ವಾಂಟ್ ಸಮ್ ಸ್ಲೀಪ್. ಏಯ್, ನಮ್ಗೆ ನಿದ್ದೆ ಸರಿ ಇಲ್ಲ. ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಬೆಳಿಗ್ಗೆ ಹೌದು. ನಾವು ನೈಟ್ ಕೆಲ್ಸಕ್ಕೆ ಹೋಗ್ತೀವಿ. ಇವನೊಬ್ಬನೇ ಬೆಳಗ್ಗೆ ಹೋಗೋದು. ನಾನು ನೈಟ್ ಶಿಫ್ಟ್ ಮಾಡಿದೀನಿ ನೈಟ್ ಶಿಫ್ಟ್. ನೀನು ಒಂದ್ ನೈಟ್ ಶಿಫ್ಟ್ ಇವಾಗಿಂದ ಮಾಡ್ತಾ ಇದೀಯ. ನಾನು 4 ವರ್ಷ ಇಬ್ರಿಗೂ ನೈಟ್ ಶಿಫ್ಟ್ ಮಾಡಿದೀನಿ. ತಿಕ್ಕ ಒರ್ಸು, ಸುಸು ಮಾಡಿದೀನಿ, ಕ್ಲೀನ್ ಮಾಡು, ಅದು- ತೂಕ ಮಾಡಿದೀನಿ, ಕ್ಲೀನ್ ಮಾಡು, ಹೌದು. ಹಾಲು ಕುಡ್ಸು, ಹೌದು. ಅದ್ ಮಾಡು, ಇದ್ ಮಾಡು ಅಂತ ಸಾಕಿರೋದು night ಹೌದು, shift ನನ್ನ ಮಾಡಿದ್ದೀನಿ. ಜೊತೆ ಯಾಕೆ? ನನ್ನ ಮಾತ್ರ ಹೇಳಿ, ನನ್ನ ಮಾತ್ರ ಹೇಳಿ, ಇದು ಅಷ್ಟೇ. ನನ್ನ ಮಾತ್ರ ಇದು ಹೇಳಿ. ಅಷ್ಟೇ. ಗಂಜಿ ಗಿಂಜಿ ಏನಾದ್ರು ಮಾಡಿ ಕುಡ್ಕೊಳ್ಳಿ. ಸೊ ಅದು ನಡೀತಾನೆ ಇರುತ್ತೆ. ಕೃಷ್ಣ ಹಲೋ ಬ್ರೋ. ಬ್ರೋ, ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ಬ್ರೋ, ನಮ್ಮಮ್ಮ ಯಾಕೋ ಮೆಂಟ್ಲಾಗ್ಬಿಟ್ಟವ್ರು ಬ್ರೋ. ನಾನೇ ನಾಯಿ ಬರೀ ಅವ್ರ ಮನೇಲಿ ಇನ್ನೊಂದು ಮೆಂಟ್ಲೈತಂತೆ, ಹೋಗ್ಬಿಟ್ಟು ಅನ್ನ ಮಾಡ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಒಂದ್ ಚಡ್ಡಿ ಹಾಕೊಳ್ಳೋಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡ್ತೀರಾ? ಬಾಯ್ ಗೈಸ್. ಸೊ Weekend ಗೆ ಕರ್ಕೊಂಡು ವಿಡಿಯೋ ಹೋಗೋದಲ್ಲ ನೋಡಿ, bro, mental ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನ ವಿಡಿಯೋಸ್ ಬರ್ತಾನೆ ಇರುತ್ತೆ. ಬಾಯ್.